ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಹೊಸ ಪಠ್ಯಪುಸ್ತಕ NCERT ವತಿಯಿಂದ ಗಣಿತ ಮೇಳ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ನಾವು ಪ್ರಯಾಣಿಕರು 1 ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 10 ಮತ್ತು 11 ಮಾಡೋಣ. 10ರಲ್ಲಿ ಪ್ರಯಾಣ ಈಗ ಮತ್ತು ನಂತರ. ಹಿಂದಿನ ಕಾಲದಲ್ಲಿ ಜನರು ಕಾಲ್ನಡಿಗೆಯಲ್ಲಿ ಪ್ರಾಣಿಗಳ ಮೇಲೆ ಪ್ರಯಾಣಿಸುತ್ತಿದ್ದರು ಮತ್ತು ದೋಣಿಗಳು ಮತ್ತು ನೌಕಾಯಾನ ಹಡಗುಗಳು ಬಳಸುತ್ತಿದ್ದರು ಎಂದು ನಾವು ಕಲಿತಿದ್ದೇವೆ. ಪ್ರಯಾಣಕ್ಕಾಗಿ ಬಳಸಲಾಗುತ್ತಿರುವ ಪ್ರಾಣಿಗಳಲ್ಲಿ ಎತ್ತುಗಳು, ಕುದುರೆಗಳು, ಕತ್ತೆಗಳು, ಹೇಸರಗತ್ತೆಗಳು ಮತ್ತು ಆನೆಗಳು ಸೇರಿವೆ. ಗುಡ್ಡಗಾಡು ಮತ್ತು ಹಿಮದಿಂದ ಆವೃತವಾದ ಪ್ರದೇಶಗಳಲ್ಲಿ ಯಾಕ್ಗಳು, ನಾಯಿಗಳು ಮತ್ತು ಹಿಮಸಾರಂಗಗಳನ್ನು ಬಳಸಲಾಗುತ್ತಿತ್ತು, ಆದರೆ ಒಂಟೆಗಳನ್ನು ಮರುಭೂಮಿಗಳಲ್ಲಿ ಬಳಸಲಾಗುತ್ತಿತ್ತು. ಹಿಂದಿನ ಕಾಲದಲ್ಲಿ ಏನಂತಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಜನರು ಏನು ಮಾಡ್ತದಂತಂದ್ರೆ ಎತ್ತುಗಳು, ಕುದುರೆಗಳು, ಕತ್ತೆಗಳು ಮತ್ತು ಆನೆಗಳನ್ನು ಬಳಸುತ್ತಿದ್ದರು. ಹಿಮ ಪ್ರದೇಶದಲ್ಲಿ ಯಾವುದಂತಂದ್ರೆ ಯಾಕ್ಗಳು, ನಾಯಿಗಳನ್ನು, ಹಿಮಸಾಗರಗಳನ್ನು ಬಳಸುತ್ತಿದ್ದರು. ನಾಯಿಗಳು, ಹಿಮಸಾರಂಗಗಳು ಬಳಸಲಾಗುತ್ತಿತ್ತು. ಮರುಭೂಮಿ ಪ್ರದೇಶದಲ್ಲಿ ಒಂಟೆಗಳನ್ನು ಬಳಸಲಾಗುತ್ತಿತ್ತು. ಈಗ ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಸಲು ಸೈಕಲ್, ಮೋಟಾರ್ ಬೈಕ್ಗಳು, ಕಾರುಗಳು, ಬಸ್ಸುಗಳು, ರೈಲುಗಳು, ಹಡಗುಗಳು ಮತ್ತು ವಿಮಾನಗಳನ್ನು ಬಳಸುತ್ತಾರೆ. ನೀರಿನ ಆಳಕ್ಕೆ ಹೋಗಲು ಜಲಾಂತರ್ಗಾಮಿ ನೌಕೆಗಳನ್ನು ಬಳಸಲಾಗುತ್ತದೆ. ಮಾನವರು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಲು ಬಾಹ್ಯಾಕಾಶ ನೌಕೆಯನ್ನು ಸಹ ಬಳಸಲಾಗುತ್ತಿದೆ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾವೆ ಮಕ್ಕಳೇ. ಈ ಇಂದಿನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಈ ಕೆಳಗಿನ ಚಿತ್ರಗಳ ಮೂಲಕನೂ ಪ್ರಯಾಣ ಮಾಡ್ತಾರೆ. ನೆಕ್ಸ್ಟು ಪುಟ ಸಂಖ್ಯೆ 11ರಲ್ಲಿ ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ 1 ಗಂಟೆಯಲ್ಲಿ ಪ್ರಯಾಣಿಸಬಹುದು. ಎಷ್ಟು ಅಂತಂದ್ರೆ ಸುಮಾರು ಪ್ರಯಾಣಿಸಬಹುದು. ಯಾವ ರೀತಿ ಅಂತಂದ್ರೆ ನೋಡ್ರಿ, ಮೊದಲನೇದು ಕಾಲ್ನಡಿಗೆಯಲ್ಲಿ 3 ರಿಂದ 5 ಕಿಲೋಮೀಟರ್ 1 ಗಂಟೆಯಲ್ಲಿ ಪ್ರಯಾಣಿಸಬಹುದು. ಅದೇ ರೀತಿ ಕುದುರೆ ಬೆನ್ನ ಮೇಲೆ ಕೂತು ಏನು ಮಾಡ್ಬೋದು, 10 ರಿಂದ 15 ಕಿಲೋಮೀಟರ್ ಏನು ಮಾಡ್ಬೋದು, 1 ಗಂಟೆಯಲ್ಲಿ ಪ್ರಯಾಣಿಸಬಹುದು. ಅದೇ ರೀತಿ ಸೈಕಲ್ ಮೂಲಕ 1 ಗಂಟೆಯಲ್ಲಿ 12 ರಿಂದ 20 ಕಿಲೋಮೀಟರ್ ಏನು ಮಾಡ್ಬೋದು, ಪ್ರಯಾಣಿಸಬಹುದು. ಮೋಟಾರ್ ಬೈಕ್ ಮೂಲಕ 40 ರಿಂದ 50 ಕಿಲೋಮೀಟರ್ ಪ್ರಯಾಣಿಸಬಹುದು 1 ಗಂಟೆಯಲ್ಲಿ. ರೈಲಿನ ಮೂಲಕ 40 ರಿಂದ 160 ಕಿಲೋಮೀಟರ್ ಪ್ರಯಾಣಿಸಬಹುದು 1 ಗಂಟೆಯಲ್ಲಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎಷ್ಟು ಪ್ರಯಾಣ ಮಾಡ್ಬೋದು ಅಂತಂದ್ರೆ ಅದು ರೈಲಿನ ಮೂಲಕ 40 ರಿಂದ 160 ಕಿಲೋಮೀಟರ್ವರೆಗೆ ಪ್ರಯಾಣ ಮಾಡ್ಬೋದು. ಹಡಗಿನ ಮೂಲಕ 25 ಕಿಲೋಮೀಟರ್ನಿಂದ 45 ಕಿಲೋಮೀಟರ್ವರೆಗೆ ಏನು ಮಾಡ್ಬೋದು, ಪ್ರಯಾಣ ಮಾಡ್ಬೋದು. ವಿಮಾನದ ಮೂಲಕ 1 ಗಂಟೆಯಲ್ಲಿ 750 ಕಿಲೋಮೀಟರಿಂದ 920 ಕಿಲೋಮೀಟರ್ವರೆಗೆ ಏನು ಮಾಡ್ಬೋದು, ಪ್ರಯಾಣ ಮಾಡ್ಬೋದು. ಅದೇ ರೀತಿ ಬಾಹ್ಯಾಕಾಶ ನೌಕೆಯ ಮೂಲಕ ಕನಿಷ್ಠ 28,000 ಕಿಲೋಮೀಟರ್ ಏನು ಮಾಡ್ಬೋದು, ಪ್ರಯಾಣ ಮಾಡ್ಬೋದು. ಇಲ್ಲಿ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ವಿವಿಧ ವಿಧಾನಗಳಲ್ಲಿ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಆ 1 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಪ್ರಯಾಣಿಸಬಹುದು ಎಂಬುದು ಕೆಲವೊಂದು ವಿಧಗಳಲ್ಲಿ ಮಕ್ಕಳೇ. ನೆಕ್ಸ್ಟ್ ನಾವು ಮಾಡೋಣ. ಒಂದು ಸೈಕಲ್ ಸವಾರರು 1 ಗಂಟೆಯಲ್ಲಿ ನಾವು ಮಾಡೋಣ 1ರಲ್ಲಿ 1ನೇ ಪ್ರಶ್ನೆ. ಒಬ್ಬ ಸೈಕಲ್ ಸವಾರರು 1 ಗಂಟೆಯಲ್ಲಿ 15 ಕಿಲೋಮೀಟರ್ ಕ್ರಮಿಸಬಹುದು. ಅದೇ ವೇಗವನ್ನು ಕಾಯ್ದುಕೊಂಡರೆ ಅವಳು 4 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತಾಳೆ? ಇದನ್ನು ಪರಿಹಾರದಲ್ಲಿ ಜೋಡಿಸಿದಾಗ 1 ಗಂಟೆಯಲ್ಲಿ ಕ್ರಮಿಸಿದ ದೂರ 15 ಕಿಲೋಮೀಟರ್. 4 ಗಂಟೆಯಲ್ಲಿ ಅಂತಂದ್ರೆ 60 ಕಿಲೋಮೀಟರ್. 4 ಗಂಟೆಯಲ್ಲಿ ಎಷ್ಟು ದೂರ ಕ್ರಮಿಸಬಹುದು ಅಂತ 60 ಕಿಲೋಮೀಟರ್ ದೂರವನ್ನು ಏನ್ ಮಾಡಬಹುದು, ಕ್ರಮಿಸಬಹುದು. ನೆಕ್ಸ್ಟ್ ಇಲ್ಲಿ 2ನೇ ಪ್ರಶ್ನೆ. ಒಂದು ಶಾಲೆಯಲ್ಲಿ 461 ಹುಡುಗಿಯರು ಮತ್ತು 439 ಹುಡುಗರಿದ್ದಾರೆ. ಈ ಕೆಳಗಿನ ಪ್ರಯಾಣ ವಿಧಾನಗಳನ್ನು ಬಳಸಿಕೊಂಡು ಅವರೆಲ್ಲರೂ ಪ್ರವಾಸಕ್ಕೆ ಹೋಗಲು ಎಷ್ಟು ವಾಹನಗಳನ್ನು ಬೇಕಾಗುತ್ತದೆ? ಆವರಣದಲ್ಲಿರುವ ಸಂಖ್ಯೆಗಳು ಒಂದು ವಾಹನದಲ್ಲಿ ಪ್ರಯಾಣಿಸಬಹುದಾದ ಜನರ ಸಂಖ್ಯೆಯನ್ನು ಸೂಚಿಸುತ್ತದೆ. ಈಗ ಒಂದೇ ಸೈಕಲ್ ಅದ, ಇಲ್ಲಿ ಆವರಣದಾಗ 2 ಅಂತಂದ್ರೆ ಒಂದು ಸೈಕಲ್ ಮೇಲೆ 2 ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಪ್ರಯಾಣಿಸಬಹುದು. ಇದೇ ರೀತಿ ಈ 2 ಕೂಡಿಸಿದಾಗ ಎಷ್ಟಾಯ್ತು ಅದನ್ನು ಪರಿಹಾರದಲ್ಲಿ ನೋಡೋಣ. 2ನೇ ಪ್ರಶ್ನೆ. ಒಂದು ಶಾಲೆಯಲ್ಲಿರುವ ಹುಡುಗಿಯರ ಸಂಖ್ಯೆ ಎಷ್ಟು? 461 ಮತ್ತು ಹುಡುಗರ ಸಂಖ್ಯೆ 439. ಅದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ 2 ಕೂಡಿಸ್ಕೊಂಡಾಗ 900 ಐತೆ. ಮೊದಲನೇದು ಏನಂತ, ಸೈಕಲ್ ಮೂಲಕ ಎಷ್ಟು ವಿದ್ಯಾರ್ಥಿಗಳು ಪ್ರಯಾಣಿಸಿದರು, ಎಷ್ಟು ಸೈಕಲ್ಗಳು ಬೇಕು? ಇಲ್ಲಿ 2 ಒಂದು ಸೈಕಲ್ ನಲ್ಲಿ 2 ವಿದ್ಯಾರ್ಥಿಗಳನ್ನು ಕೊಡಬಹುದು. ಅದರಿಂದ ಒಟ್ಟು 900 ವಿದ್ಯಾರ್ಥಿಗಳಿಗೂ 2ರಿಂದ ಭಾಗಾಕಾರ ಮಾಡಿದಾಗ 450 ಸೈಕಲ್ಗಳು ಬೇಕು.
ನೆಕ್ಸ್ಟ್ ಆಟೋ ರಿಕ್ಷಾ ಒಂದು ಆಟೋದಲ್ಲಿ 3 ವಿದ್ಯಾರ್ಥಿಗಳನ್ನು ಕೂಡಬಹುದು. ಆದ್ರೆ 900 ವಿದ್ಯಾರ್ಥಿಗಳನ್ನು ಕೂಡಲು ಎಷ್ಟು ಆಟೋಗಳು ಬೇಕಂತ ಇದಕ್ಕೆ 3ರಿಂದ ಭಾಗಾಕಾರ ಮಾಡಿದಾಗ 900 ಆಟೋಗಳು ಬೇಕಾಗುತ್ತದೆ. ನೆಕ್ಸ್ಟ್ ಕಾರುಗಳು. ಒಂದು ಕಾರಿನಲ್ಲಿ 4 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ಳಬಹುದು. ಆದ್ರೆ 900 ವಿದ್ಯಾರ್ಥಿಗಳಿಗೆ ಎಷ್ಟು ಕಾರುಗಳು ಬೇಕಂತಂದ್ರೆ 225 ಕಾರುಗಳು ಬೇಕು. ದೊಡ್ಡ ಕಾರುಗಳಿನಲ್ಲಿ 6 ವಿದ್ಯಾರ್ಥಿಗಳನ್ನು ಕೂಡಬಹುದು. 6 ವಿದ್ಯಾರ್ಥಿಗಳನ್ನು ಕುಂತಾಗ 900 ವಿದ್ಯಾರ್ಥಿಗಳನ್ನು ಕೂಡಲು ಎಷ್ಟು ಕಾರುಗಳು ಬೇಕಂತಂದ್ರೆ 900ಕ್ಕೆ 6ರಿಂದ ಏನ್ ಮಾಡ್ಬೇಕು, ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿದಾಗ 150 ಕಾರುಗಳನ್ನು ಬೇಕು. ಟೆಂಪೋ ಟ್ರಾವೆಲರ್ ಒಂದು ಟೆಂಪೋನಲ್ಲಿ 10 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ಬಹುದು. 900 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ಳಲು ಎಷ್ಟು ಟೆಂಪೋ ಟ್ರಾವೆಲರ್ ಬೇಕಂತಂದ್ರೆ 900ಕ್ಕೆ 10ರಿಂದ ಭಾಗಾಕಾರ ಮಾಡೋದು 90 ಟೆಂಪೋ ಟ್ರಾವೆಲರ್ ಬೇಕು. ಅದೇ ರೀತಿ ದೋಣಿ. ಒಂದು ದೋಣಿಯಲ್ಲಿ 20 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ಬಹುದು. 900 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ಳಲು ಎಷ್ಟು ದೋಣಿಗಳು ಬೇಕಂತಂದ್ರೆ 900ಕ್ಕೆ 20ರಿಂದ ಭಾಗಾಕಾರ ಮಾಡಬೇಕು. ಮಾಡಿದಾಗ 45 ದೋಣಿಗಳನ್ನು ಬೇಕು. 900 ವಿದ್ಯಾರ್ಥಿ ಕೂಡಲು 45 ದೋಣಿಗಳನ್ನು ಬೇಕು. ಅದೇ ರೀತಿ ಒಂದು ಮಿನಿ ಬಸ್ ನಲ್ಲಿ 25 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ತಾರೆ. 900 ವಿದ್ಯಾರ್ಥಿಯನ್ನು ಕೂತ್ಕೊಳ್ಳಲು ಎಷ್ಟು ಬಸ್ಗಳು ಬೇಕಂತಂದ್ರೆ 36 ಮಿನಿ ಬಸ್ಗಳನ್ನು ಬೇಕು. ಮಿನಿ ಬಸ್ಗಳು. ನೆಕ್ಸ್ಟ್ ವಿಮಾನ. ಒಂದು ವಿಮಾನಲ್ಲಿ 180 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ತಾರೆ. 900 ವಿದ್ಯಾರ್ಥಿಗಳನ್ನು ಕೂತ್ಕೊಳ್ಳಲು ಎಷ್ಟು ವಿಮಾನಗಳು ಬೇಕಂತಂದ್ರೆ 900 ವಿದ್ಯಾರ್ಥಿಗಳ ಸಂಖ್ಯೆಗೂ 180 ಸಂಖ್ಯೆದಿಂದ ಭಾಗಾಕಾರ ಮಾಡಿದಾಗ 5 ವಿಮಾನಗಳನ್ನು ಬೇಕು ಮಕ್ಕಳೇ. ಇಲ್ಲಿಗೆ ಸಂಖ್ಯೆ 11 ಮುಗಿತು. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.